ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದು ಒಂದು ವಾರ ಕಳೆದರೂ ಅಲ್ಲಿನ SIR ಗೊಂದಲ ಮತ್ತು ಗದ್ದಲ ಇನ್ನೂ ತಣ್ಣಗಾಗಿಲ್ಲ. ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳ ಪೈಕಿ ಬಿಜೆಪಿ 207 ಸೀಟುಗಳನ್ನ ಗೆದ್ದುಕೊಂಡು ಸರ್ಕಾರ ರಚನೆ ಮಾಡಿದೆ. ಆದರೆ ಬಿಜೆಪಿಯ ಈ ಗೆಲುವಿಗೆ ಕಾರಣ ಏನು? ಹಿಂದೆಂದೂ ಗೆಲ್ಲಲಾಗದ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದ್ದು ಹೇಗೆ? ತನ್ನ ಭದ್ರಕೋಟೆಯಲ್ಲೇ TMC ಸೋತಿದ್ದಕ್ಕೆ ಕಾರಣವೇನು ಎಂಬ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ತಾ ಹೋದಾಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಸಂದರ್ಭದಲ್ಲೇ ನಡೆದ SIR ಪ್ರಕ್ರಿಯೆಯ ಬಗ್ಗೆ ಸಾರ್ವಜನಿಕವಾಗಿ ಇದ್ದಂತಹ ಅನುಮಾನಗಳು ಇನ್ನಷ್ಟು ದಟ್ಟವಾಗೋಕೆ ಶುರುವಾಗುತ್ತೆ. ನಿರ್ದಿಷ್ಟ ಕ್ಷೇತ್ರಗಳಲ್ಲಿ SIR ಮೂಲಕ ಡಿಲೀಟ್ ಆದ ಮತದಾರರ ಸಂಖ್ಯೆ ಮತ್ತು ಆ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿರುವಂತಹ ಮಾರ್ಜಿನ್ ಗಮನಿಸಿದ್ರೆ ಬಿಜೆಪಿ ಗೆಲುವಿಗೆ SIR ಹೇಗೆ ಕಾರಣವಾಗಿದೆ ಅನ್ನೋ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇದು ಕೇವಲ ಪಶ್ಚಿಮ ಬಂಗಾಳದ ಕಥೆ ಅಲ್ಲ. ಮುಂಬರುವ ದಿನಗಳಲ್ಲಿ ನಮ್ಮ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ನಡೆಸೋಕೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಎಲ್ರಿಗೂ ಆಪತ್ತು ಕಾದಿದೆ. ಇದೇ ಬಿಜೆಪಿ 2021ರಲ್ಲಿ ಕೇವಲ 77 ಸೀಟ್ಗಳನ್ನ ಮಾತ್ರ ಗೆಲ್ಲೋಕೆ ಸಾಧ್ಯವಾಗಿತ್ತು. ಆಗ TMC 215 ಸೀಟ್ಗಳನ್ನ ಗೆದ್ಕೊಂಡಿತ್ತು. ಆದ್ರೀಗ ಬಿಜೆಪಿ ಬರೋಬ್ಬರಿ 207 ಸೀಟ್ಗಳನ್ನ ಗೆದ್ಕೊಂಡಿದೆ. ಈ ಗೆಲುವಿಗೆ ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳಿಂದ ಅಧಿಕಾರದಲ್ಲಿದ್ದ TMC ಸರ್ಕಾರದ ವಿರುದ್ಧದ ಆಡಳಿತ ವಿರೋಧಿ ಅಲೆ ಕಾರಣ ಅನ್ನೋದು ಬಿಜೆಪಿಯ ವಾದ. ಬೀದಿ ಆಡಳಿತದಿಂದ ಬಂಗಾಳದ ಜನ ರೋಸ್ ಹೋಗಿದ್ರು. TMCಯ ಓಲೈಕೆ ರಾಜಕಾರಣದಿಂದಾಗಿ ಗಡಿ ರಾಜ್ಯದಲ್ಲಿ ನುಸುಳುಕೋರರ ಹಾವಳಿ ಹೆಚ್ಚಾಗಿತ್ತು. ಇದೆಲ್ಲದರಿಂದ ಬೇಸತ್ತ ಜನ ಹಿಂದೂಗಳ ರಕ್ಷಣೆಗಾಗಿ ಬಂಗಾಳದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಆದರೆ ವಾಸ್ತವದಲ್ಲಿ ಸೋಲು ಗೆಲುವು ನಿರ್ಧಾರವಾಗಿದ್ದು ಬೇರೆಯೇ ಲೆಕ್ಕಾಚಾರದಲ್ಲಿ. ಆ ಲೆಕ್ಕಾಚಾರದ ಬಗ್ಗೆ ಹೇಳೋಕೆ ಮುಂಚೆ ಬಂಗಾಳದಲ್ಲಿ SIRನಿಂದಾಗಿ ಡಿಲೀಟ್ ಆದ ಮತದಾರರ ಸಂಖ್ಯೆ ಎಷ್ಟು ಅನ್ನೋದನ್ನು ಹೇಳ್ತೀನಿ ಕೇಳಿ. SIR ನಡೆಯೋಕ್ಕಿಂತ ಮುಂಚೆ ಬಂಗಾಳದಲ್ಲಿ ಇದ್ದಿದ್ದು 7,66,00,000 ಮತದಾರರು. SIR ನಡೆದ ಮೇಲೆ ಈಗಿರೋದು 6,77,00,000 ಮತದಾರರು. SIR ಪ್ರಕ್ರಿಯೆಯಲ್ಲಿ 91 ಲಕ್ಷ ಜನರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಇದರ ಜೊತೆಗೆ ಇನ್ನೂ 27 ಲಕ್ಷ ಜನರನ್ನ ಪರಿಶೀಲನಾ ಹಂತದಲ್ಲಿ ಇಡಲಾಗಿದೆ. ಹೀಗೆ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ SIRನಿಂದಾಗಿ ಮತದಾರರ ಪಟ್ಟಿಯಿಂದ ಡಿಲೀಟ್ ಆದಂತಹ ವೋಟರ್ಗಳ ಸಂಖ್ಯೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಅಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಕೆಲವು ವೋಟ್ನಲ್ಲಿ ಗೆದ್ದಿದೆ. SIRನಿಂದಾಗಿ ವೋಟರ್ಗಳ ಹೆಸರು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗದೇ ಇದ್ದಿದ್ರೆ ಈ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲೋಕೆ ಸಾಧ್ಯವೇ ಇರಲಿಲ್ಲ ಅನ್ನೋದು ಚುನಾವಣಾ ಆಯೋಗವೇ ಬಿಡುಗಡೆ ಮಾಡಿರುವಂತಹ SIR ದತ್ತಾಂಶಗಳು ಮತ್ತೆ ಚುನಾವಣಾ ಫಲಿತಾಂಶವನ್ನ ತಾಳೆ ಹಾಕಿ ನೋಡಿದಾಗ ಸ್ಪಷ್ಟವಾಗಿ ಕಾಣಿಸುತ್ತೆ. ಪಶ್ಚಿಮ ಬಂಗಾಳದಲ್ಲಿ 150 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾದಂತಹ ಮತಗಳ ಅಂತರಕ್ಕಿಂತ SIR ಮೂಲಕ ಡಿಲೀಟ್ ಆದ ಮತದಾರರ ಸಂಖ್ಯೆನೇ ಹೆಚ್ಚಿದೆ. ಇಂತಹ 150 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 105 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆಶ್ಚರ್ಯ ಏನಪ್ಪಾ ಅಂದ್ರೆ ಈಗ ಗೆದ್ದಿರುವಂತಹ ಈ 105 ಕ್ಷೇತ್ರಗಳಲ್ಲಿ ಈ ಹಿಂದೆ ಶತಪ್ರಯತ್ನ ನಡೆಸಿದ್ರು ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋಕೆ ಬಿಜೆಪಿಗೆ ಸಾಧ್ಯವಾಗಿರಲಿಲ್ಲ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಈ ಹಿಂದೆ TMC ಅಧಿಕಾರದಲ್ಲಿದ್ದಂತಹ 129 ಕ್ಷೇತ್ರಗಳು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ತೆಕ್ಕೆಗೆ ಬಂದಿದ್ದಾವೆ. ಆದರೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ 77 ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರದಲ್ಲೂ ಬಿಜೆಪಿಗೆ ಸೋಲಾಗಿಲ್ಲ ಅನ್ನೋದು ತುಸು ಆಶ್ಚರ್ಯ. ಹಿಂದಿನ ಎಲ್ಲಾ ಕ್ಷೇತ್ರಗಳನ್ನ ಗೆದ್ದುಕೊಂಡಿರುವಂತಹ ಬಿಜೆಪಿ ಅದರ ಜೊತೆಗೆ TMCಯ 129 ಕ್ಷೇತ್ರಗಳನ್ನು ಕೂಡ ತನ್ನದಾಗಿಸಿಕೊಂಡಿದೆ. ಹೀಗೆ ಬಿಜೆಪಿ ತಾನು ಹಿಂದೆ ಗೆದ್ದಿರದ 105 ಕ್ಷೇತ್ರಗಳನ್ನ ಈ ಬಾರಿ ಸಾಲಾಗಿ ಗೆದ್ದುಕೊಂಡಿರುವುದು ಅಚ್ಚರಿಗೆ ಕಾರಣವಾದರೆ ಆ ಪೈಕಿ 86 ಕ್ಷೇತ್ರಗಳಲ್ಲಿನ ಗೆಲುವು ತೀವ್ರ ಅನುಮಾನಕ್ಕೆ ಕಾರಣವಾಗಿದೆ. ಬಿಜೆಪಿ ಗೆದ್ದಿರುವಂತಹ ಈ 86 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿನ ಅಂತರಕ್ಕಿಂತ SIRನಿಂದಾಗಿ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆದ ಮತದಾರರ ಸಂಖ್ಯೆನೇ ಹೆಚ್ಚಿದೆ. SIR ನಡೀದೇ ಇದ್ದಿದ್ರೆ ಈ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧ್ಯವೇ ಇರಲಿಲ್ಲ. ಹೀಗಾಗಿ ಈ 86 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿಗೆ SIR ಕಾರಣ ಅನ್ನೋದು ವಿಪಕ್ಷಗಳು ಮತ್ತು ಚುನಾವಣಾ ವಿಶ್ಲೇಷಕರ ವಾದ. ಉದಾಹರಣೆಗೆ ಹೇಳೋದಾದ್ರೆ ಸಿಎಂ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಭವಾನಿಪುರದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ಧ ಸೋತು ಬಿಟ್ರು ಅನ್ನೋ ಸುದ್ದಿ ಇತ್ತೀಚೆಗೆ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು. ಸುವೇಂದು ಅಧಿಕಾರಿ 73,917 ಮತಗಳನ್ನು ಪಡೆದು ಗೆದ್ರೆ 58,812 ಮತಗಳನ್ನು ಪಡೆದಿದ್ದಂತಹ ಮಮತಾ ಸೋತಿದ್ರು. ಅಂದ್ರೆ 15,105 ಮತಗಳ ಅಂತರದಲ್ಲಿ ಇಲ್ಲಿ ಬಿಜೆಪಿ ಗೆದ್ದಿತ್ತು. ಆದರೆ ಈ ಕ್ಷೇತ್ರದಲ್ಲಿ SIR ಮೂಲಕ 51,022 ಮತದಾರರ ಹೆಸರನ್ನ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡಲಾಗಿತ್ತು. ಕಳೆದ ಬಾರಿಯ ಉಪಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಇದೇ ಕ್ಷೇತ್ರದಿಂದ 58,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು. 2011ರಿಂದಲೂ ಈ ಕ್ಷೇತ್ರ TMCಯ ಭದ್ರಕೋಟೆಯಾಗಿತ್ತು. ಆದರೆ ಈ ಬಾರಿಯ ಚುನಾವಣೆಗೂ ಮುನ್ನ SIR ಹೆಸರಿನಲ್ಲಿ 51,022 ಮತದಾರರನ್ನ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡಿದ್ರಿಂದ ಮಮತಾ ಬ್ಯಾನರ್ಜಿಗೆ ಸೋಲಾಯಿತು ಅನ್ನೋದು TMC ನಾಯಕರ ವಾದ. ಚುನಾವಣಾ ಆಯೋಗ ಎಲೆಕ್ಷನ್ಗೂ ಮುಂಚೆ ಅಂತಿಮ ಹಂತದ SIR ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗಲೇ TMC ಮತದಾರರು ಹೆಚ್ಚಾಗಿರುವಂತಹ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮತದಾರರನ್ನ ವ್ಯವಸ್ಥಿತವಾಗಿ ವೋಟರ್ ಲಿಸ್ಟ್ನಿಂದ ಹೊರಗಿಡಲಾಗ್ತಿದೆ ಅಂತ ಮಮತಾ ಬ್ಯಾನರ್ಜಿ ಮತ್ತವರ ಪಕ್ಷದ ನಾಯಕರು ಗಂಭೀರ ಆರೋಪಗಳನ್ನು ಮಾಡಿದರು.
ಅಂದು ಟಿಎಂಸಿ ನಾಯಕರು ಹೇಳಿದ್ದ ಆ ಮಾತಿಗೂ ಈಗ ಬಂದಿರುವಂತಹ ಫಲಿತಾಂಶಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಉತ್ತರ ಬಹಳ ಸ್ಪಷ್ಟವಾಗಿದೆ. ಎಸ್ಐಆರ್ ನಿಂದಾಗಿ ಯಾವ ಟಿಎಂಸಿ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಮತದಾರರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಮಾಡಲಾಗಿತ್ತು ಅದೇ ಕ್ಷೇತ್ರಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಹಾಗೆ ನೋಡಿದ್ರೆ ಕೇವಲ ಮಮತಾ ಬ್ಯಾನರ್ಜಿ ಮಾತ್ರವಲ್ಲ, ಅವರ ಸಂಪುಟದಲ್ಲಿ ಸಾರಿಗೆ ಮಂತ್ರಿಯಾಗಿದ್ದಂತಹ ಸ್ನೇಹಶೀಶ್ ಚಕ್ರವರ್ತಿ ತಾವು ಪ್ರತಿನಿಧಿಸ್ತಾ ಇದ್ದಂತಹ ಜಂಗೀಪಾರಾ ಕ್ಷೇತ್ರದಲ್ಲಿ ಬಿಜೆಪಿ ಎದುರು 862 ಮತಗಳ ಅಂತರದಿಂದ ಸೋತಿದ್ದಾರೆ. ಅವರ ಕ್ಷೇತ್ರದಲ್ಲಿ ಎಸ್ಐಆರ್ ನಿಂದಾಗಿ 17,541 ಮತದಾರರ ಹೆಸರನ್ನ ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಮಾಡಲಾಗಿತ್ತು. ಇಂಧನ ಸಚಿವರಾಗಿದ್ದ ಟೋಲಿಗಂಜ್ ಕ್ಷೇತ್ರದ ಅರೂಫ್ ವಿಶ್ವಾಸ್ 6,013 ಮತಗಳ ಅಂತರದಿಂದ ಸೋತಿದ್ದಾರೆ. ಅವರ ಕ್ಷೇತ್ರದಲ್ಲಿ ಎಸ್ಐಆರ್ ಮೂಲಕ 37,889 ಮತದಾರರನ್ನ ವೋಟರ್ ಲಿಸ್ಟ್ ನಿಂದ ತೆಗೆದುಹಾಕಲಾಗಿತ್ತು. ಇವರು ಮಾತ್ರ ಅಲ್ಲ, ಚಂದ್ರಿಮಾ ಭಟ್ಟಾಚಾರ್ಯ, ಸ್ವಪನ್ ದೇವನಾಥ್, ಶಶಿ ಪಂಜಾ, ಸಿದ್ದಿಕುಲ್ಲಾ ಚೌಧರಿ, ಬಂಕಿಂ ಚಂದ್ರ ಹಜ್ರಾ, ಉದಯನ್ ಗುಹಾ, ಪ್ರದೀಪ್ ಮಜುಮ್ದಾರ್ ಸೇರಿದಂತೆ ಒಟ್ಟು 11 ಮಂದಿ ಸಚಿವರು ಹಾಗೂ 75 ಮಂದಿ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಸೋತ ಮಾರ್ಜಿನ್ಗಿಂತ ಎಸ್ಐಆರ್ ನಿಂದಾಗಿ ವೋಟರ್ ಲಿಸ್ಟ್ ನಿಂದ ಆ ಕ್ಷೇತ್ರಗಳಲ್ಲಿ ಡಿಲೀಟ್ ಆದಂತಹ ಮತದಾರರ ಸಂಖ್ಯೆನೇ ಹೆಚ್ಚಾಗಿದೆ. ಹೀಗಾದ್ರೆ ಇದನ್ನ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಕರೆಯೋಕೆ ಹೇಗೆ ಸಾಧ್ಯ ಅನ್ನೋದು ಚುನಾವಣಾ ವಿಶ್ಲೇಷಕರು ಹಾಗೂ ವಿರೋಧ ಪಕ್ಷಗಳ ವಾದ. ಎಲೆಕ್ಷನ್ ಹೊಸ್ತಿಲಲ್ಲಿದ್ದಂತಹ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ ತರಾತುರಿನಲ್ಲಿ ಎಸ್ಐಆರ್ ನಡೆಸೋಕೆ ಮುಂದಾಗಿದ್ದು, ನಂತರ ಅದೇ ಎಸ್ಐಆರ್ ಪಟ್ಟಿಯಲ್ಲಿ ಮೃತರೆಂದು ಘೋಷಿಸಲಾದಂತಹ ವ್ಯಕ್ತಿಗಳು ಜೀವಂತವಾಗಿದ್ದು, ಅವರೆಲ್ಲರನ್ನ ಕರೆದುಕೊಂಡು ಮಮತಾ ಬ್ಯಾನರ್ಜಿ ದೆಹಲಿಗೆ ಬಂದಿಳಿದಿದ್ದು, ಈಗ ಮತಗಳ ಅಂತರಕ್ಕಿಂತ ಡಿಲೀಟೆಡ್ ವೋಟರ್ಗಳ ಸಂಖ್ಯೆನೇ ಹೆಚ್ಚಾಗಿರೋದು, ಹೀಗೆ ಎಸ್ಐಆರ್ ಪ್ರಕ್ರಿಯೆ ಹುಟ್ಟು ಹಾಕಿದಂತಹ ಅನುಮಾನಗಳು, ಸೃಷ್ಟಿಸಿದ ಗೊಂದಲಗಳು, ಬಲಿ ಪಡೆದ ಜೀವಗಳು ಒಂದೆರಡಲ್ಲ. ಮೊದಲೇ ಹೇಳದ ಹಾಗೆ ಈ ಎಸ್ಐಆರ್ ವಿವಾದ ಕೇವಲ ಪಶ್ಚಿಮ ಬಂಗಾಳಕ್ಕೆ ಸೀಮಿತವಾಗಿರೋದಲ್ಲ. ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಸದ್ಯದಲ್ಲೇ ಎಸ್ಐಆರ್ ನಡೆಸೋಕೆ ಕೇಂದ್ರ ಚುನಾವಣಾ ಆಯೋಗ ತಯಾರಿ ನಡೆಸ್ತಾ ಇದೆ. ಎಲ್ಲ ರಾಜ್ಯಗಳಲ್ಲಿನ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಈ ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ನಿಗಾ ವಹಿಸಲೇಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ನಮಸ್ಕಾರ.